ಉರಿಗೌಡ ಮತ್ತು ನಂಜೇಗೌಡರ ಸೃಷ್ಟಿಕರ್ತರಿಗೆ ಎದುರಾಗಿ ಈ ಪುಸ್ತಕ ಬಂದಿದೆ. ಇತಿಹಾಸ ಮಾತ್ರವಲ್ಲ, ವಿಜ್ಞಾನವನ್ನು ಹಾಗೂ ಭವಿಷ್ಯವನ್ನೂ ಸಹ ತಿರುಚಲಾಗುತ್ತಿದೆ ಎಂದು ಹಿರಿಯ ಚಿಂತಕ ಸಿದ್ದನಗೌಡ ಪಾಟೀಲ್ ಹೇಳಿದರು. ಬೆಂಗಳೂರಿನಲ್ಲಿ ಪತ್ರಕರ್ತ ನವೀನ್ ಸೂರಿಂಜೆ ಅವರು ರಚಿಸಿರುವ ಕರಾವಳಿಯ ಚರಿತ್ರೆಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನವೀನ್ ಸೂರಿಂಜೆ ಅವರ ಪುಸ್ತಕ ಇವತ್ತಿನ ಸಂದರ್ಭಕ್ಕೆ ನಾವು ಟಿಪ್ಪುವನ್ನು ನೋಡಬೇಕಾದಂಥ ಒಂದು ವಿಧಾನ ಮತ್ತು ನಾವು ನೋಡಬೇಕಾದಂಥ ಹೇಗೆ ನಾವು ಟಿಪ್ಪು ಮತ್ತು ಹೈದರ್ ಅವ್ರನ್ನ ಗ್ರಹಿಸಬೇಕು ಅಂತ ಅನ್ನೋದನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಬಂಜಿಗೇರವರು ಹೇಳಿದ ಹಾಗೆ ಟಿಪ್ಪು ಮತ್ತು ಹೈದರ್ ಅಲಿಯವರ ಕಾಲವ ಘಟ್ಟದಲ್ಲಿ ನಿಂತು ಅವರನ್ನು ಅಧ್ಯಯನ ಮಾಡಬೇಕು. ಆ ಕಾಲಘಟ್ಟದ ಮೌಲ್ಯಗಳು, ಆ ಕಾಲಘಟ್ಟದ ರಾಜಪ್ರಭುತ್ವದಲ್ಲಿ ಅವರು ಆಡಳಿತಗಾರರಾಗಿ ಕ್ರೂರಿಗಳಾಗಿದ್ದರ, ಜನಪರರಾಗಿದ್ದರ, ಅಥವಾ ಅವರು ಸಾಮ್ರಾಜ್ಯವಾದಿ ವಿರೋಧಿಗಳಾಗಿದ್ದರ, ಸಾಮ್ರಾಜ್ಯವಾದಿಗಳ ಪರವಾಗಿದ್ದರ ಅನ್ನೋದನ್ನ ಹಿನ್ನೆಲೆಯಲ್ಲಿ ನಾವು ಗ್ರಹಿಸಬೇಕಾಗ್ತದೆ. ಆದರೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರಚಾರ ಏನಿದೆ, ಇವತ್ತಿನ ರಾಜಕಾರಣಕ್ಕೆ ಅದು ಟಿಪ್ಪು ಆಗಿರಲಿ ಹೈದರ್ ಆಗಿರಲಿ ಅವ್ರು ಯಾರನ್ನೂ ಬಿಟ್ಟಿಲ್ಲ. ಬಾಬಾ ಬುಡನ್ಗಿರಿಯಿಂದ ಹಿಡ್ಕೊಂಡು ಅದು ಟಿಪ್ಪು ಸುಲ್ತಾನವರೆಗೂ ಎಲ್ಲ ಪ್ರದೇಶದಲ್ಲಿ ಒಂದು ಹುಸಿಯಾಗಿರ್ತಕ್ಕಂಥ ಇಸ್ಲಾಂ ಭಯವನ್ನು ಸೃಷ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮಾಡೋದು ಸಹಿತ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ, ಇವತ್ತಿನ ರಾಜಕಾರಣದ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಪುಸ್ತಕವನ್ನು ನವೀನ್ ಸೂರಿಂಜೆಯವರು ಕೊಟ್ಟಿದ್ದು. ಸೊ ಈ ಥರದ ಸುಳ್ಳು ಪ್ರಚಾರಗಳೇನಿದ್ದಾವೆ, ಹುಸಿ ಪ್ರಚಾರಗಳೇನಿದ್ದಾವೆ, ಅದಕ್ಕೆ ದಾಖಲೆಗಳನ್ನು ಒದಗಿಸ್ತಾ ಅವರಿಗೆ ಉತ್ತರ ಕೊಡಕ್ಕೆ ಹೋಗಿಲ್ಲ ಎಲ್ಲಿಯೂ ಅವರು. ಆದರೆ ಈ ಉರಿಗೌಡ ನಂಜೇಗೌಡನ ಸೃಷ್ಟಿಕರ್ತರಿದ್ದಾರಲ್ಲ, ಆ ಸೃಷ್ಟಿಕರ್ತರಿಗೆ ಎದುರಾಗಿ ನಿಜವಾದ ಸತ್ಯ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಪುಸ್ತಕ ಆಗಲೇ ಬಂದಿದೆ. ಬಂದಾಗ ನಾನು ಕೆಲವು ವಾಟ್ಸಪ್, ಫೇಸ್ಬುಕ್ಕಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಅವ್ರು ಸುಮ್ಮನೆ ಬೈತಿರ್ತಾರಲ್ಲ, ಬೈಗಳು ಬೈತಾ ಇದ್ದಾರೆ. ನೀವು ಅವ್ರು ಹುಟ್ಟಿದವರು, ಇವ್ರು ಹುಟ್ಟಿದವರು, ಟಿಪ್ಪು ಸುಲ್ತಾನ್ ವಂಶಸ್ಥರು, ಹಾಗೆ ಹೀಗೆ ಅವೆಲ್ಲ ಚರ್ಚೆ ನಡೀತಾ ಇದ್ದಾವೆ. ಒಬ್ಬರೂ ಸಹಿತ ನೀನು ಇದರಲ್ಲಿ ಹೇಳಿದ್ದು ಸುಳ್ಳು ಅನ್ನೋದನ್ನು ಇವತ್ತಿನವರೆಗೂ ಅವ್ರು ಹಾಕ್ತಾರೆ. ಸೊ ಈ ಥರದ ಪುಸ್ತಕ ನವ ಕರ್ನಾಟಕ ಸಂಸ್ಥೆ ನಾವು ಈ ಥರದ ಪುಸ್ತಕಗಳನ್ನು ಪ್ರಕಾಶಿಸುವಾಗ ಹಲವಾರು ಸಲ ಸಂಘರ್ಷಕ್ಕೆ ಈಡಾಗಿದೆ. ಆದರೆ ಅದನ್ನು ನೀವು ಓದಿ ಖಂಡಿತವಾಗಿ ಬೇಕಾದ್ರೆ ಒಂದು ನವೀನವರಾಗಲಿ, ನವ ಕನ್ನಡ, ನಾವೆಲ್ಲರೂ ಸೇರೋಣ, ಅವರು ಬರಲಿ, ಓದ್ಕೊಂಡ್ಬರಲಿ, ಚರ್ಚೆ ಮಾಡೋಣ, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ತೀರ್ಮಾನ. ಅವರು ಅದಕ್ಕೆ ತಯಾರಾಗಿಲ್ಲ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಬರೀ ಇತಿಹಾಸವನ್ನು ತಿರ್ಚೋದಲ್ಲ, ವಿಜ್ಞಾನವನ್ನು ತಿರ್ಚತಕ್ಕಂಥ ಹಂತಕ್ಕೆ ಹೋಗಿದ್ದಾರೆ. ವಿಜ್ಞಾನವನ್ನೇ ತಿರ್ಚೋದು. ಸೊ ಹಾಗೇನೆ ಭವಿಷ್ಯವನ್ನು ತಿರ್ಚೋದು. ಅವ್ರಿಗೆ ರಾಜಕೀಯ ಕಾರಣಕ್ಕಾಗಿ ಈ ತಿರ್ಚುವಿಕೆ ಅವರ ಉದ್ದೇಶ ಆಗಿರೋದ್ರಿಂದ ನಾವು ಅವರ ತಿರ್ಚುವಿಕೆಗೆ ಉತ್ತರ ಕೊಡೋದ್ರ ಬದಲಾಗಿ ಮೂಲತಃ ನಿಜವಾದ ವಾಸ್ತವಗಳನ್ನು, ಇಲ್ಲಿ ಕರಾವಳಿ ಪ್ರದೇಶದಲ್ಲಾಗಲಿ ಅಥವಾ ಕೊಡವ ಅರಸರ ಕಾಲದಲ್ಲಿ ನಡೆದಿರ್ತಕ್ಕಂಥ ಸಂಘರ್ಷಗಳಾಗಲಿ, ಬ್ರಿಟಿಷರ ವಿರುದ್ಧ ನಡೆದಿರ್ತಕ್ಕಂಥ ಸಂಘರ್ಷಗಳಾಗಲಿ, ಈ ಎಲ್ಲ ಸಂಘರ್ಷಗಳನ್ನು ಮತ್ತು ಅವರು ಟಿಪ್ಪು ಸುಲ್ತಾನ್ ಒಬ್ಬ ರಾಜಕಾರಣಿಯಾಗಿ ಆ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಅರಸೊತ್ತಿಗೆಗಳು ಅಥವಾ ಅಲ್ಲಿರ್ತಕ್ಕಂಥ ಸಂಸ್ಥಾನಿಕ ಅರಸರ ಜೊತೆ ಇರ್ತಕ್ಕಂಥ ಸಂಬಂಧಗಳನ್ನು, ರಾಜತಾಂತ್ರಿಕ ಸಂಬಂಧಗಳನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದು ಒಂದು ಐತಿಹಾಸಿಕವಾಗಿ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿಯವ್ರನ್ನ ನೋಡಬೇಕಾದ್ರೆ ಎಲ್ಲಿ ನಿಂತು ಅವರನ್ನು ಗ್ರಹಿಸಬೇಕು ಅಂತಕ್ಕಂಥ ಒಂದು ಗ್ರಹಿಕೆಯ ನೆಲೆಯನ್ನು ನವೀನವರು ಈ ಕೃತಿಯಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ವಿವಾದಗಳನ್ನ ಹುಟ್ಟಿಸ್ತಾ ಹೋದರೆ, ಯಾಕೆ ಟಿಪ್ಪು ಸುಲ್ತಾನ್ ಒಬ್ಬ ಸಾಮ್ರಾಜ್ಯವಾದದ ವಿರೋಧಿ, ಬ್ರಿಟಿಷ್ ಸಾಮ್ರಾಜ್ಯಗಳ ವಿರೋಧಿ ಅಂತ ಅನ್ನೋದನ್ನು ಅವ್ರು ಎಲ್ಲಿಯೂ ಪ್ರಸ್ತಾಪ ಮಾಡೋದಿಲ್ಲ. ಅವರು ಹಿಂದೂ ವಿರೋಧಿ ಅಂತಕ್ಕಂಥ ರೀತಿಯೊಳಗೆ ಪ್ರಸ್ತಾಪ ಮಾಡ್ತಾರೆ ಹೊರತು, ಪ್ಲಾಸಿ ಕದನದಲ್ಲಿ ಬಂದಿರತಕ್ಕಂಥ ಅಲ್ಲಿರ್ತಕ್ಕಂಥ ಬೆಂಗಾಲ್ನ ನವಾಬನನ್ನು ಹಿಡಿದು ಇಲ್ಲಿಯವರೆಗೂ ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಮುಖ್ಯವಾಗಿ ಇಸ್ಲಾಂ ಮೂಲದಿಂದ ಬಂದಿರತಕ್ಕಂಥ ಅರಸರಾಗಲಿ, ಸಂಸ್ಥಾನಗಳಲ್ಲಿ ಅವರ ಪ್ರತಿರೋಧಗಳನ್ನು ಪ್ರಮುಖವಾಗಿ ದಾಖಲಿಸೋದಿಲ್ಲ, ಅವರ ಪ್ರತಿರೋಧಗಳನ್ನು. ಸೊ ಆ ಕಾರಣಕ್ಕಾಗಿ ಪ್ಲಾಸಿ ಕದನದಲ್ಲಿಂದ ಹಿಡಿದು ಇವತ್ತಿನವರೆಗೂ 17
ಸೊ ಈ ಥರದ ಒಂದು ಮತಾಂತರದ ವಿಷಯಗಳ ಬಗ್ಗೆ ಮಾತನಾಡೋದಾಗಲಿ ಅದಕ್ಕೆಲ್ಲಕ್ಕೂ ಈ ಕೃತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಗೆಳೆಯರು ಮಾತಾಡಿದ್ದಾರೆ, ಸುದೀಪ್ತ ಮಾತಾಡಿದ್ದಾರೆ, ಮಾತಾಡಿದ್ದಾರೆ, ಬಂದಿರತ್ತೆ ಮಾತಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ಅಂಶಗಳನ್ನು ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದಲ್ಲಿ ಈ ವೈದಿಕ ರಾಜಕಾರಣ, ನಾನು ಅದಕ್ಕೆ BJP ರಾಜಕಾರಣ ಅನ್ನೋದಿಲ್ಲ, ವೈದಿಕ ರಾಜಕಾರಣ ಅಂತೀನಿ, ಹಿಂದೂ ರಾಜಕಾರಣನೂ ಅಲ್ಲ ಅದು. ಈ ವೈದಿಕ ರಾಜಕಾರಣ ಏನಿದೆ, ಈ ವೈದಿಕ ರಾಜಕಾರಣದವರು ಇವತ್ತು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಹುಟ್ಟಾಕಕ್ಕೆ ಇರ್ತಕ್ಕಂಥ ಸಂಘರ್ಷಗಳಿದಾವಲ್ಲ, ಅವರು ಕೆಲವನ್ನ ಇತಿಹಾಸದ ಘಟನೆಗಳನ್ನು ಮುಚ್ಚಿಟ್ಟು ಬಿಟ್ಟಿದೇವ ವಿಷ್ಣುವರ್ಧನ ಹೇಗಾದ ಅನ್ನೋದನ್ನು ಅವರು ಚರ್ಚೆ ಮಾಡೋದೇ ಇಲ್ಲ. ಮತಾಂತರ ಅಂದರೆ ಎಲ್ಲವನ್ನೂ ಮತಾಂತರ ಚರ್ಚೆ ಮಾಡಬೇಕಲ್ಲ, ಎಲ್ಲ ಮತಾಂತರಗಳನ್ನು ಚರ್ಚೆ ಮಾಡಬೇಕು. ಬಿಟ್ಟಿದೇವ ಹೇಗೆ ವಿಷ್ಣುವರ್ಧನ ಆದ, ಇಲ್ಲ ಟಿಪ್ಪು ಸುಲ್ತಾನ್ ಅಲ್ಲಿ ಯುದ್ಧ ಮಾಡ್ದ, ಇಲ್ಲಿ ಯುದ್ಧ ಮಾಡ್ದ, ಕೊಡಗಿನ ಮೇಲೆ ಮಾಡ್ದ. ಆ ರಾಜಪ್ರಭುತ್ವದ ಸಂದರ್ಭದಲ್ಲಿ ಎಲ್ಲರೂ ಯುದ್ಧವನ್ನು ಮಾಡಿದ್ದಾರೆ. ಅವರಿಗೆ ಎರಡು, ಒಂದು ತಮ್ಮ ಸಾಮ್ರಾಜ್ಯವನ್ನು ಸ್ಥಿರೀಕರಿಸೋದು ಮತ್ತು ವಿಸ್ತರಿಸೋದು. ಸ್ಥಿರೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಥಳೀಯವಾಗಿರ್ತಕ್ಕಂಥ ಜನಸಮೂಹವನ್ನು ಓಲೈಸಬೇಕಾಗ್ತದೆ, ಪ್ರೀತಿಸಬೇಕಾಗ್ತದೆ, ಗೌರವಿಸಬೇಕಾಗ್ತದೆ, ಜೊತೆ ಕರ್ಕೋಬೇಕಾಗ್ತದೆ. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು, ನಾನು ಅಲ್ಲಿಂದ ಬಂದವನು. ಆದಿಲ್ ಶಾಹಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಿಜಾಪುರ ಆದಿಲ್ ಶಾಹಿ ಅಲ್ಲಿಯ ಅರಸು, ಅವರಲ್ಲಿ ಜುಮ್ಮಾ ಮಸೀದಿ ಅಂತಿದೆ ಬಿಜಾಪುರದಲ್ಲಿ. ಅಲ್ಲಿಗೆ ಬಿಜಾಪುರಕ್ಕೆ ಎಲ್ಲಿ ವಿಜಯನಗರ ಸಾಮ್ರಾಜ್ಯ ವಿಸ್ತಾರ ಇತ್ತಲ್ಲ, ಬಳ್ಳಾರಿ ಆ ಕಡೆಯಿಂದೆಲ್ಲ ಜನ ನ್ಯಾಯ ಕೇಳಿಕೊಂಡು ಬಿಜಾಪುರ ಸಿಟಿಗೆ ಬರ್ತಾ ಇದ್ರು, ನ್ಯಾಯ ಕೇಳಿಕೊಂಡು. ಅದರಲ್ಲಿ ಹಿಂದೂಗಳು ಇರ್ತಿದ್ರು, ಮುಸ್ಲಿಮರು ಇರ್ತಿದ್ರು. ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಬರ್ತಾ ಇದ್ರು ನ್ಯಾಯ ಕೇಳಿಕೊಂಡು. ಆವಾಗ ಬಿಜಾಪುರದ ಅರಸು ಅಲ್ಲಿ ಬಂದವ್ರಿಗೆ ಒಂದು ಕಾನೂನು ಮಾಡ್ತಾರೆ. ಅಲ್ಲಿ ಅವ್ರದ್ದೇ ಒಂದು ಛತ್ರ ಇರ್ತದೆ, ಊಟಕ್ಕೆ ಛತ್ರ. ಅಲ್ಲಿ ಮಾಂಸಾಹಾರ ಇರ್ತದೆ, ಮುಸ್ಲಿಮರು ಅಲ್ಲಿ ಊಟ ಮಾಡ್ತಾರೆ. ಆದರೆ ಹಿಂದೂಗಳು ಬರ್ತಾರಲ್ಲ, ಆ ಹಿಂದೂಗಳು ಬಂದಾಗ ಅವ್ರು ಇಲ್ಲಿ ಊಟ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವ್ರಿಗೊಂದು ಜಾಗ ಗೊತ್ತು ಮಾಡಿ ಅವ್ರಿಗಿಷ್ಟು ಬೇಳೆ, ಎಣ್ಣೆ, ಅಕ್ಕಿ, ಏನು ಅಡುಗೆ ಮಾಡ್ಕೊಳ್ಳೋಕೆ ಏನು ಬೇಕೋ ಅಷ್ಟೆಲ್ಲ ಪದಾರ್ಥಗಳನ್ನು ಕೊಡಬೇಕು ಅಂತೇಳಿ ರೂಲ್ ಮಾಡ್ತಾರೆ, ಕಾನೂನು ಮಾಡ್ತಾರೆ. ಅಂದರೆ ಇತಿಹಾಸದಲ್ಲಿ ಬಿಜಾಪುರದ ಸುಲ್ತಾನರು, ಆದಿಲ್ ಶಾಹಿಗಳು, ಆದಿಲ್ ಶಾಹಿ ಆಡಳಿತಗಾರರು ವಿಜಯನಗರ ಪತನದ ನಂತರ ತಮ್ಮ ಆಡಳಿತವನ್ನು ಸ್ಥಿರೀಕರಿಸೋಕೆ ಮತ್ತು ಅದನ್ನು ವಿಸ್ತರಿಸೋಕೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನಸಮೂಹವನ್ನು ಒಳಗೊಳ್ಳಬೇಕು ಅಂತಕ್ಕಂಥ ಆಸೆ ಇದೆಯಲ್ಲ, ಇಲ್ಲಿ ಸೌಹಾರ್ದ ಹೌದೋ ಅಲ್ವೋ ಅದು ನಂತರದ ವಿಷಯ. ಆದರೆ ಅವರಿಗೆ ಆಡಳಿತಾತ್ಮಕ ಅನಿವಾರ್ಯತೆ ಇತ್ತು. ಸೊ ಆ ಕಾರಣಕ್ಕಾಗಿ ಈ ಥರದ ಹಲವಾರು ವಿದ್ಯಮಾನಗಳಿದ್ದಾವೆ. ಸೊ ಅಲ್ಲಿ ವಿಜಯನಗರದ ಸಂಸ್ಥಾನಕ್ಕೆ ಬಂದರೆ ಈ ಥರದ ಇತಿಹಾಸದ ಘಟನೆಗಳನ್ನು ಭವಿಷ್ಯಕ್ಕೆ ಬೆಳಕಾಗಿ ನೋಡಬೇಕೇ ಹೊರತು ಭವಿಷ್ಯಕ್ಕೆ ಬೆಂಕಿಯಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇತಿಹಾಸದ ಘಟನೆಗಳು ಭವಿಷ್ಯದ ಬೆಳಕಾಗಬೇಕು. ಸೊ ಇವತ್ತು ಇತಿಹಾಸದ ಘಟನೆಗಳನ್ನು ಇಟ್ಟುಕೊಂಡು ಭವಿಷ್ಯಕ್ಕೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ರಾಜಕೀಯ ಕಾರಣಕ್ಕಾಗಿ ಇವತ್ತು ಮಾಡಲಾಗ್ತಾ ಇದೆ. ಡಾಕ್ಟರ್ NM ಕಲಬುರ್ಗಿಯವರು ತಮ್ಮ ಸಂಶೋಧನಾ ಲೇಖನದಲ್ಲಿ ಒಂದು ಮಾತನ್ನು ಬರೀತಾರೆ. ವಿಜಯನಗರ ಸಾಮ್ರಾಜ್ಯದ ಪತನ ಆದಾಗ ಎಲ್ಲ ಭಾಳ ದೊಡ್ಡ ಕೃತಿಗಳು ಬಂದಿದ್ದಾವೆ. ವಿಜಯನಗರ ಸಾಮ್ರಾಜ್ಯದ ಪತನ ಮುಸ್ಲಿಮರಿಂದನೇ ಆಯಿತು, ಮುಸ್ಲಿಂ ಅರ್ಥದಿಂದನೇ ಆಯಿತು, ಆ ಯುದ್ಧದಲ್ಲಿ ಆಯಿತು ಅನ್ನೋದು ನಿಜ. ಆದರೆ ರಾಮರಾಯನ ನಂತರ ದೊಡ್ಡ ಪ್ರಮಾಣದ ದಾಳಿ ಆಯಿತು. ಅವರೊಂದು ಪ್ರಶ್ನೆಯನ್ನು ಎತ್ತಿದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳ ಮೇಲೆ ದಾಳಿ ಆಗಿದೆ, ಶೈವ ದೇವಾಲಯಗಳ ಮೇಲೆ ದಾಳಿ ಆಗಿಲ್ಲ, ಯಾಕೆ? ಮುಸ್ಲಿಂ ಅರಸರಿಗೆ ಇದು ಶೈವರದು, ಇದು ವೈಷ್ಣವರದು ಅಂತ ಹೇಗೆ ಗೊತ್ತಿತ್ತು? ಮುಸ್ಲಿಂ ಅರಸರಿಗಾಗಲಿ ಅಥವಾ ಮುಸ್ಲಿಂ ಸೈನಿಕರಿಗಾಗಲಿ ಅದು ಹೇಗೆ ಗೊತ್ತಿತ್ತು? ಅದು ಮಾತ್ರ ನಾಶ ಆಯಿತು, ದಾಳಿ ಆಯಿತು. ಅದು ವಿಜಯ ವಿಠಲ ಮಂದಿರ ಆಗಲಿ ಅಥವಾ ನರಸಿಂಹ ಮೂರ್ತಿ ಆಗಲಿ ಅಥವಾ ಬೇರೆ ಬೇರೆವು. ಆದರೆ ಇವತ್ತಿಗೂ ಸಹಿತ ಪಂಪ ವಿರೂಪಾಕ್ಷ ದೇವಾಲಯ ಹಾಗೆ ಇದೆ, ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವರು ಎತ್ತಾರೆ. ಅಂದರೆ ಇಲ್ಲಿ ಶೈವ ವೈಷ್ಣವವಾಗಿರ್ತಕ್ಕಂಥ ಒಂದು ಸಂಘರ್ಷ, ಶೈವರಲ್ಲೂ ವೈಷ್ಣವರಲ್ಲೂ ಇರ್ತಕ್ಕಂಥ ಒಂದು ಸಂಘರ್ಷ ಒಳಗಡೆ ಇತ್ತು. ಅದು ಯುದ್ಧಕ್ಕೆ ಒಂದು ಕಾರಣ ಆಯಿತು, ಅಥವಾ ಯುದ್ಧದ ಸಂದರ್ಭದಲ್ಲಿ ಈ ಸಂಘರ್ಷನು ಮುನ್ನೆಲೆಗೆ ಬಂದಿರಬಹುದು ಅಂತ ಅನ್ನೋದನ್ನು ಅವ್ರು ಮಾಡ್ತಾರೆ. ಬಹುಶಃ ಅಂತಹ ಒಂದು ಸಂಶೋಧನೆಗಳ ಕಾರಣಕ್ಕಾಗೇ ಅವ್ರ ಹತ್ಯೆ ಆಯಿತೇನೋ ಅದನ್ನು ಸಂಶೋಧನೆ ಮಾಡಬೇಕು. ಸೊ ಸಂಶೋಧಕನ ಹತ್ಯೆ ಹಿನ್ನೆಲೆಯನ್ನು ನಾವು ಸಂಶೋಧನೆ ಮಾಡಬೇಕಾಗಿದೆ. ಸೊ ಈ ಥರದೊಳಗೆ ಇವತ್ತು ಇಂಥ ಹಲವಾರು ಪ್ರಶ್ನೆಗಳಿದ್ದಾವೆ. ಸೊ ಆ ಕಾಲದಲ್ಲಿರ್ತಕ್ಕಂಥ ಅಂಶಗಳನ್ನು ಕುಮಾರ ವ್ಯಾಸ ಮತ್ತು ವಿಜಯನಗರದ ಅರಸರಿರ್ತಕ್ಕಂಥ
ಕುಮಾರರಾಮ ಒಬ್ಬ ಬುಡಕಟ್ಟು ಅರಸ, ವಿಜಯನಗರದ ಅರಸರು, ಶ್ರೀ ವೈಷ್ಣವ ಮಂತ್ರಿಂದ ಬಂದಿರತಕ್ಕಂಥ ಒಂದು ಮಂತ್ರಿಂದ ಅರಸರು. ಸೊ ಅಲ್ಲಿರ್ತಕ್ಕಂಥ ಈ ಸಂಘರ್ಷವನ್ನು ಇವತ್ತು ತಗೊಂಡ್ಬಂದು ಇದು ಆ ಕಾರಣಕ್ಕಾಗಿತ್ತು ಅಂತ ಹೇಳೋದು ಅದು ಇತಿಹಾಸದ ಘಟನೆಗಳನ್ನು ಇಟ್ಟುಕೊಂಡು ಭವಿಷ್ಯಕ್ಕೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಾಗ್ತದೆ. ಸೊ ಅಂಥ ಘಟನೆಗಳನ್ನು ಮಾಡ್ದೇನೆ, ಅಂಥ ಕೆಲಸಗಳನ್ನು ಮಾಡ್ದೇನೆ ಇತಿಹಾಸವನ್ನಾಗಿ ನೋಡಿ, ಇತಿಹಾಸದ ಘಟನೆಗಳನ್ನೇ ಆಗಿ ನೋಡಿ, ಇವತ್ತಿನ ಸಂದರ್ಭಕ್ಕೆ ಐತಿಹಾಸಿಕ ಘಟನೆಗಳು ನಾವು ಕೂಡಿ ಬಾಳೋಕ್ಕೆ, ಇವತ್ತಿನ ಸಂದರ್ಭದಲ್ಲಿ ನಾವು ಮುಂದಕ್ಕೆ ಹೋಗೋಕ್ಕೆ ಎಷ್ಟರ ಮಟ್ಟಿಗೆ ಅವು ನಮಗೆ ಸಹಕಾರ ಮಾಡ್ತವೆ ಇತಿಹಾಸದ ಘಟನೆಗಳಂತ ನೋಡಬೇಕೆ ಹೊರತು ಇವತ್ತು ನಮ್ಮ ರಾಜಕಾರಣಕ್ಕೆ ಇತಿಹಾಸದ ಘಟನೆಗಳನ್ನು ಇಟ್ಟುಕೊಂಡು ಜನರನ್ನು ಪ್ರಚೋದಿಸ್ತಕ್ಕಂಥ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ನಡೆ. ಅಂಥ ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಿತಿಗೆ ಕರ್ನಾಟಕ ರಾಜ್ಯ ಇವತ್ತು ಬಂದು ನಿಂತಿದೆ. ಒಂದು ಎರಡನೇದಾಗಿ, ಇವತ್ತು ಟಿಪ್ಪು ಸುಲ್ತಾನ್ ಅವರ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟ ಇದೆಯಲ್ಲ, ಆ ಸಾಮ್ರಾಜ್ಯಶಾಹಿ ವಿರೋಧಿ ಪ್ರಜ್ಞೆ ಇದೆಯಲ್ಲ, ಹೇಗೆ ವರ್ಗ ಪ್ರಜ್ಞೆ, ವರ್ಣ ಪ್ರಜ್ಞೆ ಅಂತ ಕರಿತೀವೋ ಹಾಗೆ ವಸಾಹತುಶಾಹಿ ವಿರೋಧಿ ಪ್ರಜ್ಞೆನೂ ಹೊಂದಿದೆ. ಈ ವಸಾಹತುಶಾಹಿ ವಿರೋಧಿ ಪ್ರಜ್ಞೆ, ಟಿಪ್ಪು ಅವರಲ್ಲಿರ್ತಕ್ಕಂಥ ಪ್ರಜ್ಞೆ ಇವತ್ತು ನಮಗೆ ಬಹಳ ಅವಶ್ಯಕವಾಗಿದೆ. ಎಷ್ಟು ಅವಶ್ಯಕತೆವಾಗಿದೆ ಅಂತಂದರೆ, ಇವತ್ತು ಇರಾನ್ ಮೇಲೆ ನಡೀತಾ ಇರತಕ್ಕಂಥ ಯುದ್ಧ, ನಮ್ಮ ದೇಶದಲ್ಲಿ ಇರಾನ್ ನಾಶ ಆಗಲಿ ಅಂತಕ್ಕಂಥ ಒಂದು ಚರ್ಚೆ ಮೊನ್ನೆವರೆಗೂ ನಡೀತಾ ಇತ್ತು. ಯಾವಾಗ ಮೋದಿ ಅವರಿಗೆ ಗ್ಯಾಸ್ ಟ್ರಬಲ್ ಚಾಲು ಆಯಿತೋ ಅವಾಗಿಂದ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ ಅಂತಂದಾಗ ಮೋದಿಯವರು ಗ್ಯಾಸ್ ಟ್ರಬಲ್ ಬಗ್ಗೆ ಮಾತನಾಡಿದ್ರು. ಅವಾಗ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಒಂದು ಸಾಮ್ರಾಜ್ಯವಾದ ಮತ್ತು ನವವಸಾಹತುಶಾಹಿ ಈ ಒಂದು ಸಂದರ್ಭದಲ್ಲಿ ಭಾರತದಂಥ ದೇಶ, ಒಂದು ಅಲಿಪ್ತ ಚಳವಳಿಯನ್ನು ಕಟ್ಟಿರ್ತಕ್ಕಂಥ ದೇಶ, ಇವತ್ತಿನ ಸಂದರ್ಭದಲ್ಲಿ ನಮ್ಮ ನಿಲುವು ಏನಾಗಿರಬೇಕು ಅಂತ ಅನ್ನೋದ್ರ ಬದಲಾಗಿ ನೀವು ಧರ್ಮ ಮೂಲವನ್ನೇ ಹಿಡ್ಕೊಂಡು ಟಿಪ್ಪು ಸುಲ್ತಾನನ್ನು ವಿರೋಧ ಮಾಡಿದ್ರಿ, ಹೈದರಾಲಿನೂ ವಿರೋಧ ಮಾಡಿದ್ರಿ. ಇವತ್ತು ಇರಾನ್ನಲ್ಲಿ ಎಂಥ ಪ್ರಭುತ್ವ ಇರಬೇಕು ಅಂತಂದ್ರೂ ಇರಾನ್ ಜನತೆ ತೀರ್ಮಾನ ಮಾಡ್ತಾರೆ. ಅದನ್ನು ಟ್ರಂಪ್ ಯಾರು ಹೇಳೋಕ್ಕೆ? ಸೊ ಆ ಸಂದರ್ಭದಲ್ಲಿ ಇವತ್ತು ನಾವು ನವವಸಾಹತುಶಾಹಿಯನ್ನು ಎದುರಿಸಬೇಕಾದ್ರೆ ಮೋದಿಯನ್ನು ರಕ್ಷಣೆ ಮಾಡಬೇಕಂತ ಸ್ಥಿತಿಗೆ ಬಂದಿದೆ. ಮೋದಿ ಇರಾನ್ ಮೂಲಕ ಟ್ರಂಪ್ ಹೇಳ್ತಾನೆ, ಆಯ್ತಪ್ಪ ನೀ ರಷ್ಯಾದ ಮೂಲಕ ಆಯಿಲ್ ಖರೀದಿಸಬೇಡ ಅಂತ ಹೇಳಿದಾಗ ಎಸ್ ಸರ್ ಖರೀದಿಸೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ 1 ತಿಂಗಳು ತಗೋ ಅಂತ ಹೇಳಿದಾಗ ಎಸ್ ಸರ್ 1 ತಿಂಗಳು ತಗೋತೀವಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಭಾರತದ ಪ್ರಭುತ್ವವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥವ್ರು ಮೋದಿನ, ಅಥವಾ ನಮ್ಮ ಪಾರ್ಲಿಮೆಂಟಾ, ನಮ್ಮ ಪ್ರಧಾನಿನ, ಅಥವಾ ಟ್ರಂಪ? ಸೊ ಈ ಟ್ರಂಪ್ ಈ ಥರ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವಾತಾವರಣ, ನಮ್ಮ ದೇಶದ ಪರಂಪರೆಯಿಂದ ಬಂದಿರತಕ್ಕಂಥ ತಿಳುವಳಿಕೆಗಳಿದಾವಲ್ಲ, ಈ ಸೌಹಾರ್ದ ತಿಳುವಳಿಕೆಗಳನ್ನು ನಾವು ಇವತ್ತು ಬಳಸಿಕೊಂಡು ಈ ಸೌಹಾರ್ದತೆಯನ್ನು ಮುಂದೆ ತಗೊಂಡು ಹೋಗಬೇಕು. ಈ ಸೌಹಾರ್ದತೆಯನ್ನು ಮುಂದೆ ತಗೊಂಡು ಹೋಗಬೇಕಾದ್ರೆ ಇವತ್ತು ರಾಜಕೀಯ ಕಾರಣಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಒಂದು ಜನಸಮೂಹವನ್ನು, ಒಂದು ಜನಾಂಗವನ್ನು ಖಳನಾಯಕರ ಥರ ಬಿಂಬಿಸಿ ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥ, ಅದ್ರ ಮೂಲಕ ರಾಜಕೀಯ ಲಾಭವನ್ನು ಪಡ್ಕೊಳ್ತಕ್ಕಂಥ ರೀತಿಯೊಳಗೆ ಇವತ್ತಿನ ರಾಜಕಾರಣ ನಡೀತಾ ಇದೆ. ಸೊ ಈ ರಾಜಕಾರಣವನ್ನು ನಾವು ಎದುರಿಸಬೇಕಾದ್ರೆ ಇದು ಬರೀ ತಾತ್ವಿಕ ಹೋರಾಟ ಅಲ್ಲ, ಇದೊಂದು ರಾಜಕೀಯ ಹೋರಾಟವೂ ಹೌದು, ಸಾಮಾಜಿಕ ಹೋರಾಟವೂ ಹೌದು. ಬರೀ ಪುಸ್ತಕ ಪ್ರಕಟಣೆ ಮಾಡೋದ್ರ ಮೂಲಕ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಇದ್ದರೆ ನಾವು ಹೇಳೋಣ ಅಂತಿದ್ದೆ. ಕಳೆದ ಬಾರಿ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗ, ಬೊಮ್ಮಾಯಿ ಸರ್ಕಾರ ಬಂದಾಗ, ಅಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂಥ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ ಇದೆಯಲ್ಲ, ರಾಷ್ಟ್ರೋತ್ಥಾನ ಪರಿಷತ್ತಿನ ಪುಸ್ತಕಗಳು ಸುಮಾರು 50-60 ವರ್ಷಗಳಿಂದ ಪ್ರಿಂಟ್ ಆಗಿ ಅಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಪುಸ್ತಕಗಳು ಈ ರಾಜ್ಯದ ಗ್ರಂಥಾಲಯಗಳಿಗೆ ಹೋಗಿದ್ದಾವೆ. ಪ್ರಗತಿಪರ ಪುಸ್ತಕಗಳು ಯಾವುವು ಹೋಗಲಿಲ್ಲ, ವೈಜ್ಞಾನಿಕ ವೈಚಾರಿಕ ಪುಸ್ತಕಗಳು ಹೋಗಲಿಲ್ಲ. ಆ ಕಾಲದಲ್ಲಿ ಭಾಳ ಕಡಿಮೆ ಹೋದು. ಆದರೆ ಬಹುಶಃ ಅವರು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಪ್ರಿಂಟ್ ಮಾಡಿಟ್ಟಿದ್ದಲ್ಲ ಎಲ್ಲ ಪುಸ್ತಕಗಳನ್ನು ಡಂಪ್ ಮಾಡಿದ್ರು. ಸೊ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ಯಾವಾಗಲೂ ನಾವು ಸೆಕ್ಯುಲರ್ ಅಂತ ಕರಿತೀವೋ, ನೀವು ಪ್ರಜ್ಞಾಪೂರ್ವಕವಾಗಿ ರಾಜ್ಯದಲ್ಲಿರ್ತಕ್ಕಂಥ ವೈಜ್ಞಾನಿಕ ವೈಚಾರಿಕ ಮನೋಭಾವದ ಸಾಹಿತ್ಯ ಪುಸ್ತಕಗಳನ್ನು, ಚಿಂತಕರನ್ನು ಗುರುತಿಸಿ, ಸೊ ಅವರ ಕೃತಿಗಳು ಈ ರಾಜ್ಯದ ಗ್ರಂಥಾಲಯಗಳಿಗೆ, ಹಾಸ್ಟೆಲ್ಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಕಲಿತಕ್ಕಂಥ ರೀತಿಯಲ್ಲಿ ಆ ಕೆಲಸವನ್ನು ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಈ ಥರದ ಪುಸ್ತಕ, ಇದು ನಮ್ಮ ನವ ಕರ್ನಾಟಕ ಪ್ರಕಾಶನ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರಗತಿಪರ ಪ್ರಕಾಶನಗಳು ಇವತ್ತು ಬಂದಿದ್ದಾವೆ. ವೈಜ್ಞಾನಿಕ ವೈಚಾರಿಕ ಮನೋಭಾವದ ಪುಸ್ತಕಗಳನ್ನು, ಸೌಹಾರ್ದತೆಯನ್ನು ಬಿತ್ತತಕ್ಕಂಥ ಪುಸ್ತಕಗಳನ್ನ ಪ್ರಕಟ ಮಾಡ್ತಕ್ಕಂಥ ಸಾಕಷ್ಟು ಪ್ರಕಾಶನಗಳು ಬಂದಿದ್ದಾವೆ.
ಸೊ ಆ ಥರದ ಪುಸ್ತಕಗಳನ್ನು ಗುರುತಿಸಿ ಗ್ರಂಥಾಲಯಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ. ಅದು ಮಾರ್ಕ್ಸ್ವಾದ ಇರ್ಬೋದು, ಲೋಹಿಯಾವಾದ ಇರ್ಬೋದು, ಅಂಬೇಡ್ಕರ್ವಾದ ಇರ್ಬೋದು, ಪೆರಿಯಾರ್ ಇರ್ಬೋದು, ಫುಲೆ ಇರ್ಬೋದು, ಅಥವಾ ಈ ಥರದ ಸೌಹಾರ್ದತೆಯ ಕೋಮು ಸೌಹಾರ್ದದ ಪುಸ್ತಕಗಳಿರ್ಬೋದು, ಇದನ್ನೆಲ್ಲವನ್ನೂ ಮಾಡಬೇಕಾಗ್ತದೆ. ಇದನ್ನು ಮಾಡುವಾಗ ನಮ್ಮ ನಾಡಿನ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸಹಿತ ಇವತ್ತು ಈ ಥರದ ಸರ್ಕಾರಗಳ ಮೇಲೆ ಒಂದು ಒತ್ತಡ ತರಬೇಕಾಗ್ತದೆ. ಇನ್ನೊಂದು ಕಡೆ ನಾವು ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಾವು ಎಲ್ಲರೂ ಸೇರಿ ಈ ಥರದ ಚಿಂತನೆಯನ್ನು ಮತ್ತು ಈ ಥರದ ಲೇಖಕರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮೊನ್ನೆ ಪ್ರಕಾಶಕರ ಸಂಘದ ಮೀಟಿಂಗಲ್ಲಿ ನಾನು ಈ ಮಾತನ್ನು ಹೇಳಿದೆ. ಇವತ್ತು ಪ್ರಕಾಶಕರು ಬರೀ ನಮ್ಮ ಪುಸ್ತಕ ಪ್ರಕಟಣೆಗೆ ನೀವು ಸರ್ಕಾರ ಸಹಾಯ ಮಾಡಿರಿ ಅಂತ ಅನ್ನೋದು ಕೇಳೋದು ಒಂದು ಭಾಗ. ಯಾಕಂದರೆ ಭಾಷೆ ಬೆಳಿಬೇಕು, ಪುಸ್ತಕ ಓದುವ ಸಂಸ್ಕೃತಿ ಬೆಳಿಬೇಕು, ಅದು ಒಂದು ಭಾಗ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಕೋಮುವಾದಿಗಳು ಅಧಿಕಾರಕ್ಕೆ ಬಂದರೆ ಈ ಥರದ ಪುಸ್ತಕಗಳು ಬರೆಯೋದು ಮತ್ತು ಈ ಥರದ ಸಭೆಗಳಲ್ಲಿ ಬಿಡುಗಡೆ ಮಾಡೋದು ಭಾಳ ಕಷ್ಟದ ವಿಷಯ ಆಗ್ತದೆ. ಭಾಳ ಕಷ್ಟ ಆಗ್ತದೆ ಪುಸ್ತಕಗಳನ್ನು ಬಿಡುಗಡೆ ಮಾಡೋದು. ನಾವು ತಮಿಳುನಾಡಲ್ಲಿ ನೋಡಿದ್ದೀವಿ, ಒಬ್ಬ ಕಾದಂಬರಿಕಾರ ಆಯಿತು ಇವತ್ತಿಂದ ಲೇಖಕ ಸತ್ತೋದ ಅಂತ ಜೀವಂತಿರುವಾಗಲೇ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಥರದ ಸಾಮಾಜಿಕ ವಾತಾವರಣವನ್ನು ತಂದಿದ್ದಾರೆ ಏನಂತಂದರೆ, ಅವರು ಹಿಂದೂ ಮುಸ್ಲಿಂ ಸೌಹಾರ್ದಯುತವಾಗಿ ಬದುಕಿರಿ ಅಂದರೆ ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಅಂತಾರೆ, ಇಲ್ಲ ಬಾಂಗ್ಲಾದೇಶಕ್ಕೆ ಹೋಗ್ರಿ ಅಂತಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ಬರೆದ್ರೆ ನೀವು ಸಾಬರ್ಗುಡಿದವರು ಅಂತಾರೆ. ಅಂದರೆ ಈ ಥರದ ಒಂದು ಮನೋಸ್ಥಿತಿಯನ್ನು ಬೆಳೆಸ್ತಕ್ಕಂಥ ವಾತಾವರಣ ಇರುವಾಗ ನಾವು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಒಂದನ್ನು ಚಳವಳಿಯ ರೂಪದಲ್ಲಿ ಇದನ್ನು ತೊಗೊಂಡು ಹೋಗಬೇಕಾಗ್ತದೆ. ಅಂಥ ಚಳವಳಿಯ ರೂಪದಲ್ಲಿ ತೊಗೊಂಡು ಹೋಗುವಾಗ ಇವತ್ತು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಸಾಮ್ರಾಜ್ಯಶಾಹಿ ವಿರೋಧಿ ಅಂತ ಅನ್ನೋದನ್ನು ಮರೆಸಿ ಅವರನ್ನು ಒಬ್ಬರು ಮತಾಂಧ ಅರಸರು ಬಿತ್ತಿ, ಸೊ ಇದು ಬರೀ ಟಿಪ್ಪು ಸುಲ್ತಾನ್ ಹೈದರ್ ಅಲಿಗೆ ನಿಲ್ಲೋದಿಲ್ಲ. ನಮ್ಮ ಮನೆ ಮುಂದೆ ಹೂ ಮಾರ್ತಕ್ಕಂಥ, ಕಲ್ಲಂಗಡಿ ಮಾಡ್ತಕ್ಕಂಥ ಒಬ್ಬ ಸಣ್ಣ ವ್ಯಾಪಾರಿ ಸಹಿತ ಅವನ ಮೇಲೆ ದಾಳಿ ಮಾಡ್ತಕ್ಕಂಥ ಮನೋಸ್ಥಿತಿಯನ್ನು ಸಿದ್ಧ ಮಾಡ್ತದೆ. ಆ ಕಾರಣಕ್ಕಾಗಿ ಈ ಥರದ ಕೃತಿಗಳನ್ನು ಒಂದು ಪ್ರಕಟಣೆ ಮಾಡೋದು, ಜನಮನಕ್ಕೆ ತಲುಪಿಸೋದು, ಮೂರನೇದಾಗಿ ಇದರ ಓದು ದೊಡ್ಡ ಪ್ರಮಾಣದೊಳಗೆ ಇದ್ರ ಬಗ್ಗೆ ಚರ್ಚೆಗಳು, ಸಂವಾದಗಳು, ಈ ಥರ ಇದು ಒಂದೇ ಅಲ್ಲ, ಈ ಥರದ ಎಲ್ಲ ಪುಸ್ತಕಗಳು, ಸಂವಾದಗಳು, ಚರ್ಚೆಗಳು ನಡಿಬೇಕು.